ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕುದ ಪೊನ್ನೋಡಿದ ಅರಿತ ಗೋದಾಮುಡು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅರಿ ಕಂಡಿದು ಪೋತಿನ ಘಟನೆ ನಡೆದಿದ್ದು ಮೂಜಿ ತಿಂಗಳು ಕರಿಂಡಲ ಅರಿ ಕಂಡಿನಕ್ಲೆನ ಜಾಲ ಪತ್ತೆ ಆತಿಜೆ. ಅರಿ ಕಂಡಿನಕ್ಲೆನ ಬಂಧನಗ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ತುಂಗಪ್ಪ ಬಂಗೇರ ಆಗ್ರಹಿಸಿದರು. ಕರಿನ ಆಗಸ್ಟ್ 17 1.32 ಕೋಟಿ ಮೌಲ್ಯದ 3,885 ಕ್ವಿಂಟಲ್ ಅರಿ ಕಂಡಿನ ಘಟನೆ ಬಂಟ್ವಾಳ ಪೊಲೀಸ್ ಠಾಣೆಡ್ ಪ್ರಕರಣ ದಾಖಲಾತುಂಡು. ಸರ್ಕಾರ ಆಹಾರ ನಿರೀಕ್ಷಕನ ಅಮಾನತು ಮಂತದ ಕೈದಿಕ್ಕುಂಡು. ಅರಿ ಕಲ್ವೆರ್ನೊಟ್ಟಿಗೆ ಆಡಳಿತ ವರ್ಗ ಕೈ ಜೋಡಿಸದುಂಡ. ಬಡವರ್ನ ಅರಿತ ವಂಚನೆದ ವಿರುದ್ಧ ಸರ್ಕಾರದ ನಿರ್ಲಕ್ಷ್ಯದ ಪಿರವುದ ಕಾರಣದಾದ ಈ ಪ್ರಕರಣದ ಪಿರವು ಪ್ರಭಾವಿಲಿನ ವ್ಯವಸ್ಥಿತ ಜಾಲದ ಬಗ್ಗೆ ಸಂಶಯ ಉಂಟು. ಕಲ್ವೆರ್ನ ಒಟ್ಟಿಗೆ ಸೇರೊಂದು ಪ್ರಕರಣ ಮುಚ್ಚಿದ ಪಾಡ್ರೆ ಆಹಾರ ಇಲಾಖೆ ಎದುರಾತಂಡ. ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್ ವಿಧಾನಸಭೆಟ್ ಈ ವಿಚಾರನು ಪ್ರಸ್ತಾಪಿಸೋಡು. ಅರಿಕಂಡಿನಕ್ಲಿನ ಜಾಲನು ಪತ್ತೆ ಹಚ್ಚೋಡು. ಗೋದಾಮುಡು ಇಪ್ಪುನ ಮಾತ ಅಧಿಕಾರಿಲೆನು ಬಂಧಿಸದ ವಿಚಾರ ಮನ್ಪೋಡು. ಪ್ರಕರಣನು ಮುಚ್ಚಿದ ಪಾಡ್ರೆ ತೂಯರ್ಂಡ ತಾಲೂಕು ಕಚೇರಿದ ಎದುರು ಪ್ರತಿಭಟನೆ ಮನ್ಪುವ ಪಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ತುಂಗಪ್ಪ ಬಂಗೇರ ಆಕ್ರೋಶ ವ್ಯಕ್ತಪಡಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ತಲಪಾಡಿ ಪೊನ್ನೋಡಿಯ ಆಹಾರ ನಿಗಮದಲ್ಲಿ ಶೇಖರಣೆಗೊಂಡಿದ್ದಂಥ ಸಾವಿರಾರು ಕ್ವಿಂಟಲ್ ಅಕ್ಕಿಯಲ್ಲಿ ಸುಮಾರು 3,850 ಕ್ವಿಂಟಲ್ ಅಕ್ಕಿ ಕಳ್ತನಾಗಿದೆ. ಅದು ಆಗಸ್ಟ್ ತಿಂಗಳಲ್ಲಿ ಕಳ್ತನಾಗಿದೆ. ನಮ್ಮ ಶಾಸಕರು ಇದನ್ನು ತನಿಖೆ ಆಗಬೇಕು ಅಂತ ಹೇಳಿ ಸುಮಾರು ತನಿಖೆ ಮಾಡಿದಾಗ ಸುಮಾರು 3,850 ಕ್ವಿಂಟಲ್ ಅಕ್ಕಿ ಕಳ್ತನಾಗಿದೆ ಅಂತ ಗೊತ್ತಾಯಿತು. ಆದರೆ ಆಗಸ್ಟ್ ತಿಂಗಳಲ್ಲಿ ಕಳ್ತನ ಆಯಿತು. ಇಷ್ಟ ತನಕ ಯಾವುದೇ ಅಧಿಕಾರಿಗಳನ್ನು ಅಥವಾ ಅಕ್ಕಿ ಎಲ್ಲಿ ಕಳ್ತನ ಆಗಿ ಹೋಗಿದೆ, ಯಾಕೆ ಕಳ್ತನ ಮಾಡಿದವರು ಯಾರು, ಯಾವ ಲಾರಿಯಲ್ಲಿ ಕೊಂಡೊಯ್ದರು, ಎಲ್ಲಿ ಯಾರು ಅಕ್ಕಿ ತಗೊಂಡ್ರು, ಏನು ಎಂಬುದರ ಬಗ್ಗೆ ಇಷ್ಟ ತನಕ ಯಾವುದೇ ತನಿಖೆ ಆಗಲಿಲ್ಲ. ಇದು ನಮಗೆ ತುಂಬ ನೋವು ತಂದಿದೆ. ಹಾಗಾಗಿ ಸರ್ಕಾರ ತಕ್ಷಣ ಯಾವ ಕಳ್ತನ ಮಾಡಿದರೂ ಅವರನ್ನು ಅರೆಸ್ಟ್ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಗಳನ್ನು ನಾವು ಕೂಡ ಮನವಿ ಮಾಡಿದ್ದು ಇಷ್ಟೇ. ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಕೇಳ್ತಾ ಇದ್ದೇನೆ, ನಿಮಗೆ ಗೌರವ ಇದ್ದರೆ ತಕ್ಷಣ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಯಾರು ಸಂಬಂಧಪಟ್ಟಿದ್ದಾರೆ ಅಂಥವರನ್ನು ಕೂಡಲೇ ಬಂಧಿಸಬೇಕು. ಯಾರು ಅಕ್ಕಿ ಕೊಂಡೋಗಿದ್ದಾರೆ, ಯಾವ ಲಾರಿಯಲ್ಲಿ ಅಂಥ ಲಾರಿಗಳನ್ನು ಸೀಸ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇನೆ. ಇದು ದೊಡ್ಡ ಜಾಲ. ಈ ಜಾಲವನ್ನು ಕಂಡುಹಿಡಿದರೆ ಜಿಲ್ಲೆಯಾದ್ಯಂತ ದೊಡ್ಡ ಜಾಲವನ್ನು ಕಂಡುಹಿಡಿದರೆ ಜಿಲ್ಲೆಯಾದ್ಯಂತ ಅಕ್ಕಿ ಹಗರಣ ಬಯಲು ಬರುತ್ತೆ.